ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಮಾರ್ಚ್ 9, 2025. ನೇಪಾಳದ ತ್ರಿಭುವನ್ ಏರ್ಪೋರ್ಟ್ನ ಮುಂದೆ ಸಹಸ್ರಾರು ಜನ ಕಾಯ್ತಾ ನಿಂತಿದ್ರು. ಅವರಲ್ಲದೇನೋ ಉತ್ಸಾಹ, ಏನೋ ಒಂಥರ ಕುತೂಹಲ. ಅವ್ರು ಹಾಗೆ ಕಾಯ್ತಾ ಇರುವಾಗಲೇ ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ವಿಮಾನವೊಂದು ಲ್ಯಾಂಡ್ ಆಯಿತು. ಅಲ್ಲಿದ್ದ ಜನ ಒಂದೇ ಸಮಕ್ಕೆ ಕೂಗೋದಕ್ಕೆ ಶುರು ಮಾಡಿದರು. ಆ ಕೂಗು ರನ್ವೇವರೆಗೆ ಕೇಳ್ತಾ ಇತ್ತು. ಆ ವಿಮಾನದಿಂದ ವ್ಯಕ್ತಿಯೊಬ್ಬ ಇಳಿದು ಬರ್ತಾ ಇದ್ದಂತೆ ಜನರ ಹರ್ಷೋದ್ಗಾರ ಹೆಚ್ಚಾಗ್ತಾ ಹೋಯಿತು. ಲಾಂಗ್ ಲಿವ್ ಅವರ್ ಬಿಲವ್ಡ್ ಕಿಂಗ್, ವೆಕಟ್ ದ ರಾಯಲ್ ಪ್ಯಾಲೇಸ್ ಫಾರ್ ದ ಕಿಂಗ್, ವಿ ವಾಂಟ್ ಮೊನಾರ್ಕಿ ಅನ್ನೋ ಘೋಷಣೆಗಳು ಅಲ್ಲಿ ಹೆಚ್ಚಾಗ್ತಾ ಹೋದ್ವು. ಇದು ನೇಪಾಳದ ಹಿಂದಿನ ರಾಜ ಜ್ಞಾನೇಂದ್ರ ಶಾ ನನ್ನ ನೇಪಾಳದ ಜನ ಬರಮಾಡಿಕೊಂಡ ರೀತಿ. ಹಾಗೆ ನೋಡಿದರೆ ಸರಿಯಾಗಿ 19 ವರ್ಷದ ಹಿಂದಿನ ಪರಿಸ್ಥಿತಿ ಹೇಗಿರಲಿಲ್ಲ. ಅಲ್ಲಿ ಎಲ್ಲವೂ ಉಲ್ಟಾಯಿತು. ಯಾರು ಇವತ್ತು ತ್ರಿಭುವನ ವಿಮಾನ ನಿಲ್ದಾಣದ ಮುಂದೆ ರಾಜನಿಗೆ ಜಯವಾಗಲಿ, ನಮಗೆ ರಾಜಪ್ರಭುತ್ವ ಬೇಕು ಅಂತ ಕೂಗ್ತಾ ಇದ್ದಾರೋ, ಇವರಲ್ಲಿ ಬಹುತೇಕರ ವರಸೆ ಅವತ್ತು ಬೇರೆಯದ್ದೇ ಆಗಿತ್ತು. ಅವತ್ತು ರಾಜಪ್ರಭುತ್ವದ ವಿರುದ್ಧ ನೇಪಾಳದ ಸಹಸ್ರಾರು ಮಂದಿ ಬೀದಿಗಿಳಿದಿದ್ರು. ರಾಜ ಇಡೀ ದೇಶವನ್ನ ತನಗೆ ಬೇಕಾದಂತೆ ನಡೆಸ್ತಾ ಇದ್ದಾನೆ. ರಾಜಕೀಯ ನಾಯಕರನ್ನ, ಪತ್ರಕರ್ತರನ್ನ, ತನ್ನ ವಿರುದ್ಧ ಮಾತನಾಡುವ ಜನರನ್ನ ಮೊದಲು ಅವನನ್ನ ಈ ದೇಶದಿಂದ ಓಡಿಸಬೇಕು. ರಾಜ ಜಾಗ ಖಾಲಿ ಮಾಡಬೇಕು. ನಮಗೆ ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಬೇಕು. 2 ಶತಮಾನಗಳಿಂದ ರಾಜರು ಅನುಭವಿಸಿದ ಸುಖ ಸುಪ್ಪತ್ತಿಗೆ ಸಾಕು. ಮೊದಲು ಪ್ಯಾಲೇಸ್ ಖಾಲಿ ಮಾಡಿ ಇಲ್ಲಿಂದ ಹೊರಟು ಹೋಗಿ ಅಂತ ಇದೇ ಜನ ಇದೇ ಜ್ಞಾನೇಂದ್ರನ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು. ಅದಕ್ಕೆ ಹೇಳೋದು, ಕಾಲ ಎಲ್ಲರ ಕಾಲು ಎಳೆಯುತ್ತೆ. ಇವತ್ತು ವಿಲನ್ ಆಗಿದ್ದವನು ನಾಳೆ ಹೀರೋ, ನೆನ್ನೆ ದೇವರಾಗಿದ್ದವನು ಇವತ್ತು ದೆವ್ವ. ಯಾವುದು ಶಾಶ್ವತ ಅಲ್ಲ, ಕಾಲ ಬದಲಾಗ್ತಲೇ ಇರುತ್ತೆ. ನೇಪಾಳದಲ್ಲೂ ಅದೇ ಆಗ್ತಾ ಇದೆ. ಯಾವ ಜನರಿಗೆ ರಾಜ ಬೇಡವಾಗಿದ್ನೋ ಈಗ ಅದೇ ಜನ ರಾಜನೇ ಬೇಕು ಅಂತಿದ್ದಾರೆ. ಅಷ್ಟೇ ಅಲ್ಲ, ಜಾತ್ಯತೀತ ನೇಪಾಳ ನಮಗೆ ಬೇಡ, ನಮಗೆ ನಮ್ಮ ನೇಪಾಳ, ನಮ್ಮ ಹಿಂದೂ ನೇಪಾಳ ಮತ್ತೆ ವಾಪಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನು ಹಿಂದೂ ರಾಷ್ಟ್ರ ಅಂತ ಗುರುತಿಸಬೇಕು ಅಂತ ಈಗ ನೇಪಾಳದ ಜನ ಬೀದಿಗಿಳಿದು ಒತ್ತಾಯ ಮಾಡ್ತಾ ಇದ್ದಾರೆ. ಇದು ನೇಪಾಳದಲ್ಲಿನ ಸದ್ಯದ ಪರಿಸ್ಥಿತಿ. ಗೆಳೆಯರೆ, ನೇಪಾಳದ ಜನ ಪ್ರಜಾಪ್ರಭುತ್ವದ ವಿರುದ್ಧ ರಾಜಪ್ರಭುತ್ವದ ಪರ ಯಾಕೆ ಬೀದಿಗಿಳಿದಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ನಾವು 2006ರಿಂದ ಇಲ್ಲಿವರೆಗೆ ನೇಪಾಳದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಒಂದು ಸ್ವಲ್ಪ ನೋಡಬೇಕು. ಅದರ ಜೊತೆಗೆ ನೇಪಾಳ ಹಿಂದೂ ದೇಶ ಆಗಿದ್ದು ಹೇಗೆ, ಸುಮಾರು 240 ವರ್ಷಗಳ ರಾಜಪ್ರಭುತ್ವದ ಆಳ್ವಿಕೆಯಲ್ಲಿ ಹೇಗೆ ನಡೀತು ಅನ್ನೋದನ್ನು ಕೂಡ ನಾವಿಲ್ಲಿ ಸ್ವಲ್ಪ ತಿಳ್ಕೋಬೇಕು. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನ ಆ ಘಟನೆಯನ್ನ ಮರ್ತು ಹೋಗಿರಬೇಕು. ಇತ್ತೀಚಿನ ಜನರೇಷನ್ಗೆ ಅದು ಗೊತ್ತೇ ಇಲ್ಲ ಅಂದ್ರೂ ಆಶ್ಚರ್ಯ ಪಡಬೇಕಿಲ್ಲ. ನೇಪಾಳದ ರಾಜಮನೆತನಕ್ಕೊಂದು ಸಮಸ್ಯೆ ಬಂತು. ಅಲ್ಲಿ ರಾಜಕುಮಾರ ದೀಪೇಂದ್ರ ತಾನು ಮದುವೆ ಆಗಬೇಕು ಅಂದ್ಕೊಂಡ ಹುಡುಗಿಯನ್ನ ಅರಮನೆಯ ಇನ್ನಿತರ ಸದಸ್ಯರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಬೇಸರಗೊಂಡ. ಅದು ಜೂನ್ 1, 2001. ಅವತ್ತು ಕಾಷ್ಠಮಂಟಪ ಅಥವಾ ಕಠಮಂಡುವಿನಲ್ಲಿನ ಅರಮನೆಯಲ್ಲಿ ರಾಜ ಬೀರೇಂದ್ರ, ರಾಣಿ ಐಶ್ವರ್ಯ ಅವರ 2 ಮಕ್ಕಳು ಅಂದರೆ ಯುವರಾಜ ದೀಪೇಂದ್ರನ ತಮ್ಮ ಮತ್ತು ತಂಗಿ ಎಲ್ಲರನ್ನ ನಿಗೂಢವಾಗಿ ಕೊಂದು ಹಾಕಲಾಯಿತು. ಅಲ್ಲಿ ದೀಪೇಂದ್ರ ಕೂಡ ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡಿದ್ದ. ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದ ಯುವರಾಜನನ್ನ ನೇಪಾಳದ ರಾಜ ಅಂತ ಘೋಷಣೆ ಮಾಡಲಾಯಿತು. ಅದಾದ 3 ದಿನಕ್ಕೆ ಅಂದರೆ ಜೂನ್ 4, 2001ರಂದು ಹೊಸ ಮಹಾರಾಜ ದೀಪೇಂದ್ರ ಕೂಡ ಕೊನೆಯುಸಿರೆಳೆದ. ಅಲ್ಲಿ ತನ್ನ ಪ್ರೀತಿಯನ್ನ ನಿರಾಕರಿಸಿದ್ರು ಅನ್ನೋ ಕಾರಣಕ್ಕೆ ಯುವರಾಜನೇ ಎಲ್ಲರನ್ನ ಕೊಂದ ಅಂತ ಹೇಳಲಾಯಿತು. ಆದ್ರೆ ಅದು ನಿಜಾನ ಸುಳ್ಳ ಖಚಿತಪಡಿಸೋದಕ್ಕೆ ಕೂಡ ಅಲ್ಲಿ ಯಾರೂ ಇರಲಿಲ್ಲ. ಯುವರಾಜ ಕೂಡ ಕೊನೆಯುಸಿರೆಳೆದ ನಂತರ ಅವನು ಚಿಕ್ಕಪ್ಪ ಜ್ಞಾನೇಂದ್ರ ನೇಪಾಳದ ರಾಜನಾಗಿ ಅಧಿಕಾರ ವಹಿಸಿಕೊಂಡ. ಆದರೆ ಈ ಸಾಮೂಹಿಕ ಹತ್ಯೆ ಜನರಲ್ಲಿ ರಾಜಾಡಳಿತದ ವಿರುದ್ಧ ಒಂದು ಅಸಹನೆಗೆ ಕಾರಣ ಆಯಿತು. ಈ ಸಾವುಗಳ ಹಿಂದೆ ಥರಾವರಿ ಕಥೆಗಳು ಶುರುವಾದವು. ಜನ ಹೇಗೆ ಅಂದರೆ ಅವರು ಯಾರು ಏನು ಹೇಳಿದ್ರು ನಂಬ್ತಾ ಹೋಗ್ತಾರೆ ಮತ್ತು ತಾವು ಮೊದಲು ನಂಬಿದ್ದನ್ನು ಸತ್ಯ ಅಂತ ಭಾವಿಸಿಬಿಡ್ತಾರೆ. ಅಲ್ಲಿ ಕೂಡ ಆ ರಾಜವಂಶದ ಸಾವಿಗೆ ಜ್ಞಾನೇಂದ್ರ ಕಾರಣ ಅಂತ ಅಲ್ಲಿನ ಕೆಲವರು ಸುದ್ದಿ ಹಬ್ಬಿಸಿದ್ರು. ಮೀಡಿಯಾಗಳು ಅದಕ್ಕೆ ಹೈಪ್ ಕೊಟ್ಟವು. ರಾಜ ಆಡಳಿತವನ್ನು ನೇಪಾಳದಿಂದ ಕಿತ್ತೆಸಿಬೇಕು ಅಂತ ಅಲ್ಲಿ ಚೈನಾ ಪ್ರಭಾವಕ್ಕೊಳಗಾಗಿದ್ದ ಕಮ್ಯುನಿಸ್ಟ್ ಸಂಘಟನೆಗಳು ಹೋರಾಟ ಮಾಡ್ತಲೇ ಇದ್ವು. ಅವರ ಪ್ರೊಪಗಂಡ ಹೆಚ್ಚಾಗ್ತಾ ಹೋಯಿತು. ಜನಕ್ಕೆ ಜ್ಞಾನೇಂದ್ರ ಬೇಡ ಅನ್ಸೋದಕ್ಕೆ ಶುರುವಾಯಿತು. ಹೀಗಾಗಿ ರಾಜಾಡಳಿತದ ವಿರುದ್ಧ ಅಲ್ಲಿ ಹೋರಾಟಗಳು ಶುರುವಾದವು. ಹಾಗೆ ನೋಡಿದರೆ ನೇಪಾಳದಲ್ಲಿ ರಾಜಾಡಳಿತವನ್ನು ವಿರೋಧಿಸೋ ಜನ ಹುಟ್ಟಿದ್ದು 1990ರ ದಶಕದಲ್ಲಿ. ಅವತ್ತಿಗೆ ನೇಪಾಳದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟಿಕೊಂಡ ಪ್ರಚಂಡರಂಥ ನಾಯಕರು ರಾಜ ಬೀರೇಂದ್ರನ ವಿರುದ್ಧ ಹೋರಾಟವನ್ನು ಆರಂಭ ಮಾಡಿದರು. ಆದರೆ ಬೀರೇಂದ್ರ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಸರಿ ಮಾಡಿಕೊಂಡು 2001ರವರೆಗೆ ಅಧಿಕಾರದಲ್ಲಿ ಮುಂದುವರೆದಿದ್ದ. ಇನ್ನು ಯಾವಾಗ ಬೀರೇಂದ್ರ ಮತ್ತು ಆತನ ಇಡೀ ಕುಟುಂಬ ಹತ್ಯೆಗೀಡಾಯಿತೋ ನೇಪಾಳದಲ್ಲಿ ರಾಜಪ್ರಭುತ್ವದ ವಿರುದ್ಧ ಹೋರಾಡ್ತಿದ್ದವರಿಗೆ ಒಂದು ಶಕ್ತಿ ಬಂದ ಹಾಗಾಯಿತು. ಅವರು ಈ ಹತ್ಯೆಗಳ ಹಿಂದೆ
ಜ್ಞಾನೇಂದ್ರ ಅಲ್ಲದೆ ಬೇರೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸುದ್ದಿ ಹಬ್ಬಿಸ್ತಾ ಹೋದ್ರು. ರಾಜ ಕುಟುಂಬ ಸಂಪೂರ್ಣವಾಗಿ ಸಾವಿಗೀಡಾದ್ರೆ ತಾನೇ ಜ್ಞಾನೇಂದ್ರನಿಗೆ ಪಟ್ಟ ಸಿಗೋದಕ್ಕೆ ಸಾಧ್ಯ ಆಗೋದು. ಆ ಘಟನೆ ನಡೆಯುವಾಗ ಜ್ಞಾನೇಂದ್ರ ಯಾಕೆ ಮನೇಲಿರ್ಲಿಲ್ಲ? ಇಂಥ ಕಥೆಗಳು ಅಲ್ಲಿ ಹುಟ್ಕೊಂಡ್ವು. ಪಾಪ ಜನರದ್ದೇನಿದೆ, ನೀವು ಯಾವ ಥಿಯರಿ ಹೇಳಿದ್ರು ಹೌದಲ್ವಾ ಅಂತಾರೆ, ಅಲ್ಲೂ ಹಾಗೆ ಅಂದ್ರು. ಅದರ ಲಾಭ ಕಮ್ಯುನಿಸ್ಟರ್ಗೆ ಆಗ್ತಾ ಇದೆ ಅಂತ ಅನಿಸೋ ಹೊತ್ತಲ್ಲಿ ರಾಜ ಜ್ಞಾನೇಂದ್ರ 2005ರ ಸುಮಾರಿಗೆ ನೇಪಾಳದ ಎಲ್ಲ ಸಾಂವಿಧಾನಿಕ ಹುದ್ದೆಗಳನ್ನು ರದ್ದು ಮಾಡಿ ದೇಶದ ಸಂಪೂರ್ಣ ಆಡಳಿತವನ್ನು ತನ್ನ ಕೈಗೆ ತಗೊಂಡ. ಅಲ್ಲಿಗೆ ಜ್ಞಾನೇಂದ್ರ ಸರ್ವಾಧಿಕಾರಿ ಆಗೋದಕ್ಕೆ ಹೋಗ್ತಾ ಇದ್ದಾನೆ ಅನ್ನೋ ಮತ್ತೊಂದು ಪ್ರಾಪಗಂಡ ಶುರುವಾಯಿತು. 2006ರ ಹೊತ್ತಿಗೆ ಅಲ್ಲಿ ಪ್ರತಿಭಟನೆಗಳು ತೀವ್ರವಾಗ್ತಾ ಹೋದವು. ಅದಕ್ಕೆ ಚೈನಾ ಫಂಡಿಂಗ್ ಮಾಡ್ತಾ ಇತ್ತು. ಜ್ಞಾನೇಂದ್ರ ಕೂಡ ಕೆರಳಿದ್ದ. ಸಹನೆಯನ್ನ ಕಳ್ಕೊಂಡಿದ್ದ ರಾಜ ತನ್ನ ವಿರೋಧಿಗಳನ್ನ ಬಂಧಿಸಿ ಜೈಲಿಗೆ ತಳ್ಳೋ ಕೆಲಸಕ್ಕೆ ಮುಂದಾದ. ಅಲ್ಲಿ ರಾಜಕಾರಣಿಗಳಿದ್ರು, ಪತ್ರಕರ್ತರಿದ್ರು, ನೇಪಾಳದ ಪ್ರಮುಖ ನಾಯಕರಿದ್ರು. ಇದು ನೇಪಾಳದ ಜನರಲ್ಲಿ ರಾಜ ಜ್ಞಾನೇಂದ್ರನ ಬಗ್ಗೆ ಮತ್ತಷ್ಟು ಅಸಹನೆ, ಹೋರಾಟಗಾರರ ಬಗ್ಗೆ ಸಹಾನುಭೂತಿ ಉಂಟಾಗೋ ಹಾಗೆ ಮಾಡಿತು. 2007ರ ಹೊತ್ತಿಗೆ ನೇಪಾಳದಲ್ಲಿ ಎಲ್ಲ ಬದಲಾಗಿತ್ತು. ಜನರ ಪ್ರತಿಭಟನೆಯ ಬಿಸಿಗೆ ಜ್ಞಾನೇಂದ್ರ ಕರಗಲೇಬೇಕಾಯಿತು. 2007ರಲ್ಲಿ ಜ್ಞಾನೇಂದ್ರ ಮತ್ತೆ ಪಾರ್ಲಿಮೆಂಟ್ ಶುರುವಾಗೋ ಹಾಗೆ ನೋಡಿಕೊಂಡ. ಆ ಬಳಿಕ ಅಲ್ಲಿ ಚುನಾವಣೆಗಳನ್ನು ನಡೆಸೋದಾಗಿ ಹೇಳ್ದ. ಹಾಗೇನೆ ತಾನು ಅಧಿಕಾರದಿಂದ ಇಳಿಯೋದಾಗಿ ಕೂಡ ಹೇಳ್ದ. ಅಲ್ಲಿಗೆ 2008ರ ಮೇ 28ನೇ ತಾರೀಕು ನೇಪಾಳದಲ್ಲಿ ರಾಜಪ್ರಭುತ್ವವನ್ನು ಕಿತ್ತೆಸೆಯಲಾಯಿತು. ಅದಕ್ಕೂ ಮುನ್ನ ನಡೆದ ಚುನಾವಣೆಯಲ್ಲಿ ಮಾವೋಯಿಸ್ಟುಗಳು ಮೇಲ್ಗೈ ಸಾಧಿಸಿದ್ರು. ಪ್ರಚಂಡ ನೇಪಾಳದ ಮೊದಲ ಪ್ರಧಾನಿಯಾಗಿ ಗುರುತಿಸಿಕೊಂಡ್ರು. ಅಲ್ಲಿಯವರೆಗೂ ಹಿಂದೂ ದೇಶ ಅಂತ ಗುರುತಿಸಿಕೊಂಡಿದ್ದ ನೇಪಾಳ ಸೆಕ್ಯುಲರ್ ಗಣರಾಜ್ಯವಾಗಿ ಬದಲಾಯಿತು. ಅವತ್ತು ಇದೇ ಜನ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಪ್ರಜಾಪ್ರಭುತ್ವ ಬಂದಾಗಿದೆ, ಇನ್ನು ಮುಂದೆ ಈ ದೇಶವನ್ನ ನಾವೇ ಆಳಬಹುದು, ನಮ್ಮನ್ನು ನಾವು ಆಳ್ಕೋತೀವಿ, ಬದುಕು ಬಂಗಾರವಾಗಿ ಹೋಗುತ್ತೆ ಅನ್ನೋ ಭ್ರಮೆಯಲ್ಲಿ ಅವರು ತೇಲಿ ಹೋಗ್ತಾ ಇದ್ರು. ಆದರೆ ಅವರ ಸಂಭ್ರಮ ಕೇವಲ 17 ವರ್ಷಗಳಲ್ಲಿ ಮಣ್ಣು ಪಾಲಾಗಿ ಹೋಗಿದೆ. ಗೆಳೆಯರೆ, ಈ 17 ವರ್ಷಗಳಲ್ಲಿ ಮತ್ತಲ್ಲಿ ಏನಾಯ್ತು ಅನ್ನೋದನ್ನ ಹೇಳೋ ಮೊದಲು ನಿಮಗೆ ನೇಪಾಳ ಹಿಂದೂ ರಾಷ್ಟ್ರ ಆಗಿದ್ದು ಹೇಗೆ ಅನ್ನೋ ಬಗ್ಗೆ ಕೂಡ ಸ್ವಲ್ಪ ಹೇಳ್ಬಿಡ್ತೀನಿ. 1768ರಲ್ಲಿ ನೇಪಾಳದಲ್ಲಿ ಈ ಶಾಗಳ ಆಡಳಿತ ಶುರುವಾಯಿತು. ಅವತ್ತಿಗೆ ನಾರಾಯಣ್ ಶಾ ರಾಜನಾಗಿ ಅಧಿಕಾರ ವಹಿಸಿಕೊಂಡ್ರು. ಅದಾದ ನಂತರ ಅವರು ಬ್ರಿಟಿಷರ ಜೊತೆ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡ್ರು. ನೇಪಾಳ ಬ್ರಿಟಿಷರ ಮಿತ್ರ ದೇಶವಾಗಿ ಗುರುತಿಸ್ಕೊಳ್ತು. ಹೀಗಾಗಿ ನೇಪಾಳಕ್ಕೆ ಬೇರೆ ಯಾವುದೇ ಥ್ರೆಟ್ ಕೂಡ ಇರಲಿಲ್ಲ. ಬ್ರಿಟಿಷ್ ಮತ್ತು ಚೈನಾ, ಬ್ರಿಟಿಷ್ ಮತ್ತು ರಷ್ಯಾದ ನಡುವಿನ ಸಂಘರ್ಷದಲ್ಲಿ ನೇಪಾಳ ತುಂಬ ಚೆನ್ನಾಗಿ ಮೈಕಾಯಿಸ್ಕೊಳ್ತಾ ಹೋಯಿತು. ಹೀಗಾಗಿ 1800ರಿಂದಲೇ ನೇಪಾಳದಲ್ಲಿ ಪ್ರಬಲ ಆಡಳಿತವನ್ನು ಕೊಡೋದಕ್ಕೆ ಈ ಶಾ ವಂಶ ಶುರು ಮಾಡ್ತು. ರಾಜ ತನಗೆ ಬೇಕಾದವರನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡ್ತಿದ್ದ. ಆ ಪ್ರಧಾನಿಯ ಮೂಲಕ ಕೆಲಸಗಳನ್ನು ಮಾಡಿಸ್ತಾ ಇದ್ದ. ಅಲ್ಲಿ ಆ ರಾಜಮನೆತನವನ್ನ ಶಾ ಕಿಂಗ್ಡಮ್ ಅಥವಾ ಶಾ ಡೈನಾಸ್ಟಿ ಅಂತ ಗುರುತಿಸಲಾಯಿತು. ಹೀಗಿರುವಾಗಲೇ ಭಾರತದಲ್ಲಿ 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಅವತ್ತಿಗೆ ಆ ಹೋರಾಟವನ್ನು ಹತ್ತಿಕ್ಕೋದಿಕ್ಕೆ ಬ್ರಿಟಿಷರ ಜೊತೆ ಕೈ ಜೋಡಿಸಿದ 2 ಪಡೆಗಳ ಪೈಕಿ ಒಂದು ನೇಪಾಳದ ಗೂರ್ಖಾ ಪಡೆ ಆದರೆ ಮತ್ತೊಂದು ಪಂಜಾಬಿನ ಸಿಖ್ಖರ ಪಡೆ. ನೇಪಾಳಿಗಳ ಈ ಸಹಾಯವನ್ನು ಬ್ರಿಟಿಷರು ಮರೆಯಲಿಲ್ಲ. ಮುಂದೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವವರೆಗೆ ಕೂಡ ನೇಪಾಳ ಸುಭಿಕ್ಷವಾಗೇ ಇತ್ತು. ಆ ಬಳಿಕ ಕೂಡ ನೇಪಾಳ ಭಾರತ ಮತ್ತು ಚೈನಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಳ್ತಾ ಬಂತು. ಮುಂದೆ 1955ರಲ್ಲಿ ತ್ರಿಭುವನ ವೀರ ವಿಕ್ರಮ ಶಾನ ಮಗ ಮಹೇಂದ್ರ ವೀರ ವಿಕ್ರಮ ಶಾ ಅಧಿಕಾರಕ್ಕೆ ಬಂದ. ನಂತರ ಆತ ನೇಪಾಳದ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರುವುದಕ್ಕೆ ಮುಂದಾದ. ಅಲ್ಲಿವರೆಗೆ ರಾಜಪ್ರಭುತ್ವವಾಗೇ ಇದ್ದ ನೇಪಾಳದಲ್ಲಿ ಪ್ರಜಾಪ್ರಭುತ್ವದ ಗಾಳಿ ಬೀಸೋದಕ್ಕೆ ಶುರುವಾಯಿತು. ಅಲ್ಲಿ ರಾಜಕೀಯ ಪಕ್ಷಗಳು ಹುಟ್ಕೊಂಡು ನಮಗೂ ಪ್ರಜಾಪ್ರಭುತ್ವ ಬೇಕು ಅನ್ನೋ ಬೇಡಿಕೆಯಲ್ಲಿ ಶುರುವಾಯಿತು. ಬ್ರಿಟನ್ನಲ್ಲಿರೋ ಹಾಗೆ ರಾಜಾಡಳಿತನೂ ಇರಲಿ, ಚುನಾವಣೆ ಮಾಡಿ ಒಂದು ಪ್ರಜಾಪ್ರತಿನಿಧಿ ಸಭೆಗೆ ಕೂಡ ಅವಕಾಶವನ್ನು ಕೊಡಿ ಅಂತ ಕೆಲವರು ಕೇಳೋದಕ್ಕೆ ಶುರು ಮಾಡಿದರು. ಹೀಗಾಗಿ 1959ರಲ್ಲಿ ನೇಪಾಳದಲ್ಲಿ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಬಿಪಿ ಕೊಯ್ರಾಲಾ ನೇತೃತ್ವದ ನೇಪಾಳಿ ಕಾಂಗ್ರೆಸ್ ಆರಿಸಿ ಬರುತ್ತೆ. ಆದರೆ ರಾಜ ಮತ್ತು ಪ್ರಜೆಗಳಿಂದ ಆರಿಸಿ ಬಂದ ಸರ್ಕಾರ ಇವೆರಡೂ ಇರೋದು ರಾಜ ಮಹೇಂದ್ರನಿಗೆ ಇಷ್ಟ ಆಗಲಿಲ್ಲ. ಸಹಜವಾದ ಭಿನ್ನಾಭಿಪ್ರಾಯಗಳು. ಹೀಗಾಗಿ 1960ರಲ್ಲಿ ಸರ್ಕಾರವನ್ನು ರಾಜ ವಜಾ ಮಾಡ್ದ. ಕಾಂಗ್ರೆಸ್ ನಾಯಕರನ್ನ ಜೈಲಿಗೆ ತಳ್ದ. ಆತ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಒಂದು ಕಿತ್ಕೊಂಡ ಮೇಲೆ ಜನಕ್ಕೆ ಇಷ್ಟ ಆಗೋ ಇನ್ನೊಂದನ್ನು ಕೊಡಬೇಕಲ್ಲ, ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಬೇಕು ನೋಡಿ. ಹೀಗಾಗಿ ರಾಜ ಮಹೇಂದ್ರ ಒಂದು ರಾಷ್ಟ್ರೀಯ ಸಮಾವೇಶವನ್ನು ಏರ್ಪಾಟು ಮಾಡ್ತಾನೆ. ಅದರಲ್ಲಿ ಏಕ್ ರಾಜ ಏಕ್ ಬೇಷ್ ಏಕ್ ಭಾಷಾ ಅನ್ನೋ ಘೋಷವಾಕ್ಯದೊಂದಿಗೆ ಆ ಸಮಾವೇಶವನ್ನು ಮುಕ್ತಾಯ ಮಾಡ್ತಾನೆ. ಈ ಒಗ್ಗಟ್ಟಿನ ಸೂತ್ರ ಜನಕ್ಕಿಷ್ಟ ಆಯಿತು. ರಾಷ್ಟ್ರಪ್ರಜ್ಞೆಯನ್ನು ಅವರಲ್ಲಿ ಜಾಗೃತಗೊಳಿಸೋ ಮೂಲಕ ಪ್ರಜಾಪ್ರಭುತ್ವವನ್ನು ಜನ ಮರೆತು ತನ್ನನ್ನು ಒಪ್ಪೋ ಹಾಗೆ ಮಾಡಿಕೊಂಡ ಮಹೇಂದ್ರ ನೇಪಾಳವನ್ನು ಹಿಂದೂ ದೇಶ ಅಂತ ಘೋಷಿಸಿಬಿಟ್ಟ. ಅದು 2008ರವರೆಗೆ ಹಾಗೇ ಹಿಂದೂ ದೇಶವಾಗೇ ಮುಂದುವರಿಯಿತು. ಹೀಗೆ ಹಿಂದೂ ದೇಶವಾಗಿದ್ದ ನೇಪಾಳದಲ್ಲಿ
ಅವತ್ತಿಂದಲೂ ಪ್ರಜಾಪ್ರಭುತ್ವಕ್ಕಾಗೊಂದು ಸಣ್ಣ ಕೂಗಿದ್ದೇ ಇತ್ತು. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದ್ದರೆ ಮತ್ತೊಂದು ಕಡೆ ಕಮ್ಯುನಿಸ್ಟರು ಮಾವೋಯಿಸ್ಟರು ಹೋರಾಟವನ್ನು ಮಾಡ್ತಾಯಿದ್ರು. 2008ರಲ್ಲಿ ಅವರ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ಸಿಕ್ತು. ಅಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟು ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ವು. 2008ರಿಂದ ಇಲ್ಲಿವರೆಗೆ ಒಟ್ಟು 13 ಸರ್ಕಾರಗಳಲ್ಲಿ ಬದಲಾಗಿವೆ. ಅಲ್ಲಿ ರಾಜಕೀಯ ಸ್ಥಿರತೆ ಇಲ್ಲ. ಪದೇ ಪದೇ ಅಧಿಕಾರಕ್ಕಾಗಿ ಕಿತ್ತಾಟಗಳು ನಡೆಯುತ್ತವೆ. ಅಭಿವೃದ್ಧಿ ಅನ್ನೋದು ಶೂನ್ಯವನ್ನು ತಲುಪಿದೆ. ನಿರುದ್ಯೋಗ ತಾಂಡವವಾಡ್ತಾ ಇದೆ. ಆರ್ಥಿಕ ಸಂಕಷ್ಟದಲ್ಲಿ ದೇಶ ಇದೆ. ವಿಪರೀತ ಪ್ರಮಾಣದಲ್ಲಿ ಸಾಲ ಮಾಡಿಕೊಂಡಿದೆ. ರಾಜಾಡಳಿತಕ್ಕೆ ಹೋಲಿಕೆ ಮಾಡಿದರೆ ಪ್ರಜಾಪ್ರಭುತ್ವ ಅನ್ನೋದು ದೇಶವನ್ನ ಭಯಾನಕ ಸ್ಥಿತಿಗೆ ನೂಕಿದೆ. ವಿಪರೀತ ಭ್ರಷ್ಟಾಚಾರ. ರಾಜಪ್ರಭುತ್ವ ಇದ್ದಾಗ ಅಲ್ಲಿ ರಾಜ ಮಾತ್ರ ತಿಂತಿದ್ದ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಕ್ಕೆ ಬರೋರೆಲ್ಲ ರಾಜರೇ. ಹೀಗಾಗಿ ಅವರೆಲ್ಲ ಕೂಡಿ ತಿಂತಾ ಇದ್ದಾರೆ. ಕಳೆದ 17 ವರ್ಷಗಳ ಈ ವಿದ್ಯಮಾನ ಜನರ ಬೇಸರಕ್ಕೆ ಕಾರಣವಾಗ್ತಾ ಇದೆ. ಸೆಕ್ಯುಲರಿಸಮ್ ಅನ್ನೋದು ಅಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣವಾಗ್ತಾ ಇದೆ. ಇದೆಲ್ಲ ಕೂಡ ನೇಪಾಳದಲ್ಲಿನ ಜನರಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ತಿರಸ್ಕಾರ ಹುಟ್ಟು ಹಾಗೆ ಮಾಡ್ತಾ ಇದೆ. ಈಗ ಮತ್ತೆ ರಾಜಪ್ರಭುತ್ವ ಬೇಕು ಅಂತ ಅಲ್ಲಿನ ಜನ ಬೀದಿಗಿಳಿದಿದ್ದಾರೆ. ನೇಪಾಳದ ಮಾಜಿ ರಾಜ ಜ್ಞಾನೇಂದ್ರ ತಣ್ಣಗೆ ಮುಗುಳ್ನಗ್ತಾ ತನ್ನ ಆಟವನ್ನು ಪ್ರಾರಂಭಿಸುವ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಆದರೆ ಅಲ್ಲಿ ಮತ್ತೆ ರಾಜಪ್ರಭುತ್ವ ಬರೋದು ಅಷ್ಟೊಂದು ಸುಲಭದ ಮಾತಾ? ಗೆಳೆಯರೆ, ನೇಪಾಳ 1,47,516 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅಂದ್ರೆ ಅದು ತಮಿಳುನಾಡಿಗಿಂತ ಸ್ವಲ್ಪ ದೊಡ್ಡದು, ಕರ್ನಾಟಕಕ್ಕಿಂತ ಸ್ವಲ್ಪ ಚಿಕ್ಕದು. ಇಲ್ಲಿ ಒಟ್ಟು 3,11,00,000 ಜನ ವಾಸ ಮಾಡ್ತಾರೆ. ಅದರಲ್ಲಿ 81% ಹಿಂದೂಗಳು, 8.21% ಬೌದ್ಧರು, 5.09% ಮುಸಲ್ಮಾನರು, 3.17% ಕಿರಾಂತ ಅನ್ನೋ ಜನಾಂಗ ಇದೆ, 1.76% ಕ್ರೈಸ್ತರಿದ್ದಾರೆ, ಇನ್ನುಳಿದ 0.59% ಬೋನ್, ಪ್ರಕೃತಿ ಹಾಗೂ ಜೈನರಿದ್ದಾರೆ. ಈ ಕಿರಾಂತ ಅನ್ನೋ ಜನ ಇದೆಯಲ್ಲ, ಇದು ನೇಪಾಳದಲ್ಲಿ ಮಾತ್ರ ಅಲ್ಲ, ನೇಪಾಳದ ಜೊತೆ ಗಡಿ ಹಂಚಿಕೊಳ್ಳುವ ಭಾರತದ ಇನ್ನಿತರ ರಾಜ್ಯಗಳಲ್ಲಿ ಅಂದರೆ ಸಿಕ್ಕಿಂನಲ್ಲಿ ಇವರಿದ್ದಾರೆ, ಬಿಹಾರದಲ್ಲಿ, ಉತ್ತರ ಪ್ರದೇಶದ ಕೆಲ ಭಾಗಗಳಲ್ಲಿ ಕೂಡ ಈ ಕಿರಾಂತ ಅನ್ನೋ ಜನ ವಾಸ ಮಾಡ್ತಾರೆ. ಸೊ ಇಲ್ಲಿ ಮತ್ತೆ ರಾಜಪ್ರಭುತ್ವ ಅಸ್ತಿತ್ವಕ್ಕೆ ಬರಬೇಕು ಅಂದ್ರೆ ಅಲ್ಲಿ ರಾಜ ಬೇಕು ಅಂತ ಈಗ ಕೂಗುತ್ತಾ ಇರೋ 4-5 ಲಕ್ಷ ಜನರ ಅಭಿಪ್ರಾಯ ಸಾಕಾಗುವುದಿಲ್ಲ. ಬದಲಿಗೆ ದೇಶದ ಬಹುಪಾಲು ಜನ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಹಾಗೂ ರಾಜಕೀಯ ಪಕ್ಷಗಳು ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಾಗೋ ಮಾತಲ್ಲ. ಯಾಕೆಂದ್ರೆ ರಾಜಕೀಯ ಪಕ್ಷಗಳು ರಾಜನ ಪರವಾದ ಹೋರಾಟಕ್ಕೆ ಎಷ್ಟು ಜನ ಸೇರಿದರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಜನರನ್ನ ರಾಜಾಡಳಿತದ ವಿರುದ್ಧ ಸೇರಿಸುವ ಸಾಧ್ಯತೆಗಳಿರುತ್ತವೆ. ಅಲ್ಲಿನ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ತಮ್ಮದೇ ಆದ ಅಜೆಂಡಾಗಳಿರುತ್ತವೆ. ಹೀಗಾಗಿ ರಾಜಾಡಳಿತವನ್ನ ಬೆಂಬಲಿಸುವವರ ಸಂಖ್ಯೆಗಿಂತ ಅದನ್ನು ವಿರೋಧಿಸುವವರ ಸಂಖ್ಯೆ ಹೆಚ್ಚಾಗಲೂಬಹುದು. ಆದರೆ ಜನ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗುತ್ತೆ. ಹಾಗೇನೆ ರಾಜನ ಬುದ್ಧಿವಂತಿಕೆ, ಆತನ ಕಾಂಟ್ಯಾಕ್ಟ್ಗಳು, ಆತ ಯಾವ ದೇಶದ ಪ್ರಧಾನಿಗಳ ಜೊತೆ ಅಧ್ಯಕ್ಷರ ಜೊತೆ ಅತ್ಯುತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾನೆ ಅನ್ನೋದರ ಮೇಲೆ ಕೂಡ ಈ ರಾಜ ಜ್ಞಾನೇಂದ್ರನ ಶಕ್ತಿ ಸಾಮರ್ಥ್ಯಗಳು ಸಾಬೀತಾಗತ್ವೆ. ಅಲ್ಲಿ ರಾಜ ಆಡಳಿತವನ್ನ ಬೆಂಬಲಿಸುವ ಸರ್ಕಾರ ಒಂದು ಅಸ್ತಿತ್ವಕ್ಕೆ ಬಂದು ಸಂಸತ್ತಲ್ಲಿ ದೇಶವನ್ನ ಮತ್ತೆ ರಾಜ ಆಡಳಿತಕ್ಕೆ ತೆಗೆದುಕೊಂಡು ಹೋಗುವ ನಿರ್ಣಯವೊಂದನ್ನು ತಗೊಂಡ್ರೆ ನೇಪಾಳ ಮತ್ತೆ ರಾಜಾಡಳಿತಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಆದರೆ ಹಾಗಾಗಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕು. ಆದರೆ ಇಲ್ಲಿ ಬೇರೆ ಏನೋ ಗೇಮ್ ಅಂತೂ ನಡೀತಾ ಇರೋ ಹಾಗಿದೆ. ಈಗ ರಾಜ ಬಂದಿದ್ದಾನೆ, ಅದರ ಅರ್ಥ ನೇಪಾಳದ ಈಗಿನ ಪ್ರಧಾನಿ ಕೆಪಿ ಓಲಿಗೆ ಮತ್ತು ಆತನ ಹುಚ್ಚಾಟಗಳಿಗೆ ಒಂದು ಸಣ್ಣ ಬ್ರೇಕ್ ಬೀಳುತ್ತೆ. ಈ ಕೆಪಿ ಓಲಿ ಪ್ರಧಾನಿಯಾದ ನಂತರ ನೇಪಾಳ ಪದೇ ಪದೇ ಚೈನಾದ ಕಡೆಗೆ ಓಡ್ ಹೋಗ್ತಾ ಇದೆ. ನಾಳೆ ರಾಜಕೀಯ ಅಖಾಡ ಕೇಳಿದ್ರೆ ಇದೇ ವಿಷಯವನ್ನು ಇಟ್ಟುಕೊಂಡು ನೇಪಾಳದ ಆಡಳಿತದಲ್ಲಿ ಚೈನಾದ ಹಸ್ತಕ್ಷೇಪದ ಬಗ್ಗೆ ಮಾತಾಡ್ತಾ ಜನರಿಗೆ ಓಲಿ ಸರ್ಕಾರದ ಬಗ್ಗೆ ಅಸಮಾಧಾನ ಹುಟ್ಟೋ ಹಾಗೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಆಮೇಲೊಂದು ರಾಜಕೀಯ ಅಡ್ಜಸ್ಟ್ಮೆಂಟು ಅಷ್ಟೇ, ಏನು ಬೇಕಾದರೂ ಆಗಬಹುದು. ಅಕ್ಕಪಕ್ಕದ ಯಾವುದಾದ್ರೂ ಒಂದು ಬಲಿಷ್ಠ ದೇಶ ಅದರ ಏಜೆನ್ಸಿಗಳು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ನೇಪಾಳದಲ್ಲಿ ಮತ್ತೆ ರಾಜಪ್ರಭುತ್ವ ಬರೋದು ದೊಡ್ಡ ವಿಷಯ ಏನಲ್ಲ. ಇದು ಗೆಳೆಯರೆ, ನೇಪಾಳದಲ್ಲಿ ಮತ್ತೆ ರಾಜಪ್ರಭುತ್ವ ಬೇಕು ಅಂತ ಕೂಗೆದ್ದಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.